ಪಾಕಿಸ್ತಾನದ ನಟರು ಕೇವಲ ಭಾರತದ ಸಿನಿಮಾದಲ್ಲಿ ಅವಕಾಶ ಪಡೆಯುತ್ತಾರೆ ಎಂಬುದಷ್ಟೇ ವಿಷಯವಲ್ಲ. ಭಾರತೀಯರು ಪಾಕ್ ನಟರನ್ನ ಇಷ್ಟಪಡಲು ಆರಂಭಿಸುತ್ತಾರೆ. ಈ ನಟರು ಬಾಲಿವುಡ್ಗೆ ಬಂದರೆ ಏನು ಗತಿ ಅಂತ ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಭಯಗೊಂಡಿದ್ದಾರೆ ಎಂದು ಪಾಕ್ ನಟಿ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ಬಾಲಿವುಡ್ನ ಸ್ಟಾರ್ ನಟರಾದ ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರಿಗೆ ವಿಶ್ವದಾದ್ಯಂತ ಅಭಿಮಾನಿಗಳು ಇದ್ದಾರೆ. ಪಾಕಿಸ್ತಾನದಲ್ಲೂ ಅವರನ್ನ ಇಷ್ಟಪಡುವ ಜನರು ಇದ್ದಾರೆ. ಈ ನಡುವೆ ಪಾಕ್ ನಟಿಯೊಬ್ಬರು ಸಲ್ಮಾನ್ ಖಾನ್, ಶಾರುಖ್ ಖಾನ್ ಹಾಗೂ ಅಮೀರ್ ಖಾನ್ ಬಗ್ಗೆ ನೀಡಿದ ಒಂದು ಹೇಳಿಕೆ ವೈರಲ್ ಆಗುತ್ತಿದೆ. ಟಿವಿ ಕಾರ್ಯಕ್ರಮವೊಂದರಲ್ಲಿ ನಟಿ ನದಿಯಾ ಖಾನ್ ಅವರು ಈ ಹೇಳಿಕೆ ನೀಡಿದ್ದಾರೆ. ಪಾಕ್ ನಟರಿಂದ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಹಾಗೂ ಅಮೀರ್ ಖಾನ್ ಅವರಿಗೆ ಅಭದ್ರತೆ ಕಾಣುತ್ತಿದೆ ಎಂದು ಅವರು ಹೇಳಿದ್ದಾರೆ. ವೈರಲ್ ಆಗಿರುವ ಈ ವಿಡಿಯೋಗೆ ಭಾರತದ ಮಂದಿ ಕಮೆಂಟ್ ಮಾಡುತ್ತಿದ್ದಾರೆ. ಈ ಮೂಲಕ ನಟಿಯ ಹೇಳಿಕೆಗೆ ತಿರುಗೇಟು ನೀಡಲಾಗುತ್ತಿದೆ. ಭಾರತದ ಸಿನಿಮಾಗಳಲ್ಲಿ ಪಾಕ್ ನಟರಾದ ಫವಾದ್ ಖಾನ್ ಮುಂತಾದವರು ನಟಿಸಿದ ಬಳಿಕ ಭಾರತದ ಟಾಪ್ ಹೀರೋಗಳಿಗೆ ಅಭದ್ರತೆ ಕಾಡಲು ಆರಂಭಿಸಿದೆ. ರಾಜಕೀಯದ ವಿಷಯ ಇಟ್ಟುಕೊಂಡು ಎರಡು ದೇಶಗಳ ನಡುವೆ ಬ್ಯಾನ್ ಏರುವ ಮೂಲಕ ನಮ್ಮ ದೇಶದ ನಟರು ಭಾರತದ ಸಿನಿಮಾದಲ್ಲಿ ಕೆಲಸ ಮಾಡದಿದ್ದಂತೆ ಬಾಲಿವುಡ್ ಮಂದಿ ನೋಡಿಕೊಂಡಿದ್ದಾರೆ. ಕೇವಲ ಭಾರತದ ರಾಜಕಾರಣಿಗಳಿಗೆ ಮಾತ್ರ ನಾವು ಸಮಸ್ಯೆ ಅಲ್ಲ, ಅಲ್ಲಿನ ಟಾಪ್ ನಟರಿಗೂ ನಮ್ಮ ಬಗ್ಗೆ ಭಯ ಇದೆ ಎಂದು ನದಿಯಾ ಖಾನ್ ಹೇಳಿದ್ದಾರೆ. ಈ ವಿಡಿಯೋಗೆ ನೆಟ್ಟಿಗರು ಬಗೆ ಬಗೆಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಈಕೆ ನೆಟ್ಟಗಿದ್ದರೆ ತಾನೇ ಎಂದು ಟ್ವಿಟರ್ ಬಳಕೆದಾರರೊಬ್ಬರು ಪ್ರಶ್ನಿಸಿದ್ದಾರೆ. ಈ ನಟಿ ಸಿಕ್ಕಾಪಟ್ಟೆ ಭ್ರಮೆಯಲ್ಲಿದ್ದಾರೆ ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ಭ್ರಮೆಗೂ ಒಂದು ಮಿತಿ ಇರಬೇಕು ಎಂದು ನೆಟ್ಟಿಗರು ಕಾಲೆಳೆಯುತ್ತಿದ್ದಾರೆ. ಉರಿದಾಳಿ, ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನದ ಕಲಾವಿದರನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಯಿತು. ಅದೇ ರೀತಿ ಭಾರತೀಯ ಸಿನಿಮಾ ಪ್ರದರ್ಶನಗಳನ್ನು ಪಾಕಿಸ್ತಾನದಲ್ಲಿ ನಿಷೇಧಿಸಲಾಗಿದೆ.